ರೀತಿಯಲ್ಲಿ ರಾಗಿ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದು. ಈ ಬಿತ್ತನೆ ಬೀಜವನ್ನು ನಮ್ಮ ಕೋಲಾರ KVK ಕಡೆಯಿಂದ ಮಾದರಿಯಾಗಿ ಬೆಳೆಯುವಂಥದ್ದಕ್ಕೆ ನಮ್ಮ ಅನಿಲ್ ಸರ್ ಅವರು ಇದನ್ನು ಕೊಟ್ಟಿದ್ದರು. ಅದನ್ನು ನೈಸರ್ಗಿಕವಾಗಿ ಯಾವ ರೀತಿ ಬೆಳೆದ್ರು ಹೇಗೆ ಅನ್ನೋವಂಥದ್ದನ್ನು ಮತ್ತು ರೈತರಾದಂಥ ನಮ್ಮ ನೈಸರ್ಗಿಕ ಕೃಷಿ ವೆಂಕಟೇಶಪ್ಪ ಅವರು ತಿಳಿಸ್ತಾರೆ. ಅದಕ್ಕೆ ಮೊದಲು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ KVK ವಿಜ್ಞಾನಿಗಳಾದಂತಹ ಡಾಕ್ಟರ್ ಅನಿಲ್ ಅವರು ಮತ್ತು ಡಾಕ್ಟರ್ ಶಶಿಧರ್ ಮತ್ತು ನಮ್ಮ ಕೃಷಿ ಅಧಿಕಾರಿಗಳಾದಂಥ ಮುರಳಿ ಸರ್ ಅವರು ಮತ್ತು BTMಗಳು ಮತ್ತು ನಮ್ಮ ನಿರ್ಮಲಾ ಮೇಡಮ್ ಅವರು ಮತ್ತು ಕೃಷಿ ಸಖಿಯರು ಮತ್ತು ರೈತರು, ಸುತ್ತಮುತ್ತಲಿನ ರೈತರು ಮತ್ತು ATM ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟೇಶಪ್ಪ ಸರ್ ಅವರು ಯಾವ ರೀತಿ ಬೆಳೆದ್ರು ಏನು ಅನ್ನೋವಂಥದ್ದನ್ನು ಅವರು ವಿವರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಬೇಸಿಕ್ಕಾಗಿ ನಾವು ನಿಮ್ಮ ಹೆಸರು ಹೇಳಿ. ವೆಂಕಟೇಶ್ ಅಂತ, ಇದು ಬೆಂಗಳೂರು. ನಾವು ಇನ್ನೊಂದು 12 ವರ್ಷದಿಂದ ಅವನಲ್ಲಿದ್ದೀವಿ. ನಾವು ಫಸ್ಟು ರಾಗಿ ಬೆಳಿಬೇಕು ಅಂದ್ಕೊಂಡಾಗ ಬಿತ್ತನೆ ಬೀಜಿದ್ವಿ. ಆಗ ಅಲ್ಲಿ ಸರ್ ಪರಿಚಯ ಕೊಟ್ಟರು ಭಗವಂತನವರು, ಅವ್ರನ್ನ ಮೀಟ್ ಮಾಡಿದ್ವಿ. ಇದು ಡ್ರಾಟ್ ರೆಸಿಸ್ಟೆಂಟು ಮತ್ತು ಬೆಳೆ ಸ್ವಲ್ಪ ಲೇಟ್ ಆಗಿತ್ತು, ಮಳೆ ಲೇಟ್ ಆಗಿದ್ದು ಬೆಳಿಬೇಕಂತ ಇದು ಬಂದಾಗ ನಾವು ರಾಗಿ ಕಟ್ತೀವಿ, ರಾಗಿನೇ ಬಿತ್ತಬೇಕು ಅಂತ ನೋಡೋಣ. ರಾಗಿ ಮಾಮೂಲಿ ನಾವು ಮೊದಲೆಲ್ಲ ತಿಂತಾ ಇದ್ವಿ, ಕೂಲಿಗೆಲ್ಲಿ ಬಿಡ್ತಿದ್ವಿ. ಅದಾದಮೇಲೆ ನಾವು ಇದು ಮಾಡಿ ನರ್ಸರಿ ಮಾಡಿ ಆಮೇಲೆ ಪ್ಲಾಂಟ್ ಮಾಡ್ತಾಯಿದ್ವಿ. ಈ ಗುಳಿ ರಾಗಿ ಮಾಡೋದು ಅಂತ ಬಿಟ್ವಿ. ಅದು ಚೆನ್ನಾಗಿರುತ್ತೆ ಗುಳಿ ರಾಗಿ ಪತ್ತಿನೂ. ಬಟ್ ಏನಂದ್ರೆ ರಾಗಿ ಹಾಕೋವಾಗ ಜನ ಕ್ವಾಂಟಿಟಿ ಜಾಸ್ತಿ ಆಗಿಬಿಡ್ತಾರೆ. 10, 20, 30 ಕಾಳು ಹಾಕೋದ್ರಿಂದ ಅದು ನಮಗೆ ವಯಬಲ್ ಆಗಲಿಲ್ಲ. ನೆಕ್ಸ್ಟ್ ಟೈಮು ನಾವು ನರ್ಸರಿ ಮಾಡಿ ಪ್ಲಾಂಟ್ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನೂ ಸ್ವಲ್ಪ ಏನೋ ಆಪ್ಷನ್ ಅಷ್ಟೊತ್ತಿಗೆ ಟೆಕ್ನಾಲಜಿ ಸಿಕ್ಕಿ 1-2 ಕಾಳು ಮಾತ್ರ ಹಾಕೋತಾರೆ ಆಗುತ್ತೆ. ಕೈಯಲ್ಲಿ ಹಿಡ್ಕೊಂಡಾಗ ಆಗೋದಿಲ್ಲ. 20-30 ಭಾಳ ಸಣ್ಣ ಇರೋದ್ರಿಂದ ರಾಗಿ 20-30 ಕಾಳು ಬಿದ್ದೋಗುತ್ತೆ. ಆಮೇಲೆ ಇದು ನಾವು ಡಿಸ್ಟೆನ್ಸು 1.5 ಅಡಿ, ಸಾಲಿಂದ ಸಾಲಿಗೆ 1.5 ಅಡಿ, ಪೈರಿಂದ ಪೈರಿಗೆ 1 ಅಡಿ ಮಾಡಿದ್ದೀವಿ. 1 ಅಡಿ ಮಾಡಿ ನಮಗೆ ಕಾಳು ಜಾಸ್ತಿ ಆಗಿ ಒತ್ತು ಹಾಕಿರೋದ್ರಿಂದ ಮತ್ತೆ ಪೈರು ಕೀಳೋ ಹಂಗಾಯ್ತು. ನಾವು ಪೈರೆಲ್ಲ ತೆಳು ಮಾಡೋಕ್ಕೆ ಹೋದಾಗ ಈ ಬುಡ ಎಲ್ಲ ಲೂಸ್ ಆಯಿತು. ಇಲ್ಲಾಂದಿದ್ರೆ ನಮಗೆ ಒಂದು ತೆನೆ ಕೂಡ ಕೆಳಗೆ ಬಗ್ತಾ ಇರಲಿಲ್ಲ. ನಮಗೆ ಅದು ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಅದನ್ನು ರೆಕ್ಟಿಫೈ ಮಾಡ್ಕೋತೀವಿ. ಅದಾದಮೇಲೆ ಇಲ್ಲಿ ಜಮೀನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಇದು ಸುಮಾರು ವರ್ಷಗಳಿಂದ ಏನು ಗೊಬ್ಬರ ಹಾಕ್ದಿರ ನೀಲಗಿರಿ ಗಿಡ ಬೆಳೆದಿತ್ತು. ನೀಲಗಿರಿ ಬುಡ ಕಿತ್ತಾಕಿ ಫಸ್ಟ್ ಬೆಳೆ ಮಾಡಿದ್ದೀವಿ. ಇದರಲ್ಲಿ ಏನೂ ಹಾಕಲಿಲ್ಲ. ಒಂದು ಸ್ವಲ್ಪ ತಿಪ್ಪೆ ಗೊಬ್ಬರ ಇತ್ತು, ಚೆಲ್ಲಿದ್ದೀವಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಹಾಕಲಿಲ್ಲ ನಮಗೆ. ನೆಕ್ಸ್ಟ್ ಆದರೆ ಗ್ರೀನ್ ಮೆನ್ಯೂ ಏನಾದ್ರು ಹಾಕಬೇಕಾಗತ್ತೆ. ಈ ಬೆಳೆಗೆ ಏನೂ ಹಾಕಲಿಲ್ಲ, ಬರೀ ನ್ಯಾಚುರಲಾಗಿ ಬೆಳೆದಿರೋದು. ಏನು ಕೆಮಿಕಲ್ಸ್ ನಾವು ಕೆಮಿಕಲ್ ಏನು ಹಾಕೋದಿಲ್ಲ, ಏನು ಹಾಕದೆ ಬೆಳೆದಿರೋದು ಇದು. ಮತ್ತೇನು ಮತ್ತೆ ಕಳೆ ಒಂದು ಸಾರಿ ತೆಗೆದ್ವಿ. ಮತ್ತೆ ಬೀಜ ಹಾಕಕ್ಕೆ ಮೊದಲು ನಾವು ಬೀಜಾಮೃತ ಮಾಡ್ತೀವಿ. ಬೀಜಾಮೃತ ಅಂದರೆ ಸಗಣಿ ಗಂಜಲ ಮತ್ತು ಇದರಲ್ಲಿ ಮಾಡಿ ಬೀಜಾಮೃತ ಮಾಡಿಕೊಂಡು ಅದರಲ್ಲಿ ಮುಳುಗಿಸಿ ತೆಗೆದು ಹಾಕ್ತೀವಿ. ಬೀಜಾಮೃತ ಪ್ರತಿ ಕಾಳಿಗೂ ಮಾಡ್ತೀವಿ ನಾವು. ಬೀಜಾಮೃತ ಮಾಡಿ ಇದು ರಾಗಿ ಪೈರು ನಾಟಿ ಮಾಡಿದ್ವಿ. ಅದಾದಮೇಲೆ ಒಂದೇ ಒಂದು ಸಾರಿ ಕಳೆ ತೆಗೆದಿದ್ವಿ, ಬೇರೆ ಇನ್ನೇನು ಖರ್ಚು ಮಾಡಿಲ್ಲ. ನೆಕ್ಸ್ಟು ಇನ್ನೂ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಮೆಷಿನ್ ಯೂಸ್ ಮಾಡಬೇಕು ಅಂದ್ಕೊಂಡು ಲೇಬರಿಗೆ ಇಶ್ಯೂ ಆಗಿಬಿಟ್ಟು ನಮ್ಗೆ ಆ ಲೇಬರು ಪ್ರಾಬ್ಲಮ್ ಆಗುತ್ತೆ ಅಂತ ಕಳೆ ಬಂದು ಅಲ್ಲೆಲ್ಲ ಹೋಯ್ತು 1-2 ಎಕರೆ. ನೆಕ್ಸ್ಟು ಒಂದು ಮಿಷಿನ್ ಓಡಾಡೋದು 1-1.5 ಅಡಿ ಇಟ್ಟರೆ ಕಾಲಿಗೆ ಮೆಷಿನಲ್ಲೇ ಕಳೆ ತೆಗಿಬೋದು. ಅದೀಗ ಮೆಷಿನ್ಸ್ ಎಲ್ಲ ಬಂದಿದೆ. ನೆಕ್ಸ್ಟ್ ಅದು ಮೆಷಿನಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. 1.5 ಅಡಿ 1 ಅಡಿ ಬಿಟ್ಟರೆ ನೆಮ್ಮದಿಗೆ ಮಾಡ್ಕೋಬೋದು. ನೆಕ್ಸ್ಟ್ ಇಯರ್ಗೆ ಅದು ಮಾಡ್ತೀವಿ. ಮತ್ತು ಕಳೆ ಒಂದು ತೆಗೆದಿಟ್ಬಿಟ್ರೆ ಮಿಕ್ಕಿದೇನೂ ಇಲ್ಲ. ಮತ್ತು ಈ ಬೆಳೆ ಹೆಂಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಎಷ್ಟು ತೆಂಡೆ ಬಂದಿದೆ ಮತ್ತು ಒಂದು ತೆನೆಗೆ ಎಷ್ಟು ಇಳಿಕೆ ಬಂದಿದೆ ಅನ್ನೋದನ್ನು ಸ್ವಲ್ಪ ವಿವರಣೆ. ಒಂದೊಂದರಲ್ಲಿ ಮಿನಿಮಮ್ ಅಂದರೆ ಸರಾಸರಿ ಅಂದರೆ 8 ತೆಂಡೆ ಇದೆ. ಅದು ಕೆಲವೆಲ್ಲ 16-15ವರೆಗೂ ಇದ್ದಾವೆ. ಆಮೇಲೆ ಒಂದು ತೆನೆಯಲ್ಲಿ ನೀವು ಒಂದು ತೆನೆ ತಗೊಂಡ್ರೆ ಸರಾಸರಿ 2, 3, 6, 9ರಿಂದ 10 ಇದೆ. 8ರಿಂದ 10 ಸರಾಸರಿ 8 ಇದಾವೆ ಅಂದ್ಕೊಳ್ಳಿ. 8-9 ತೆಂಡೆ ಇದ್ದಾವೆ. ಮತ್ತು ಈ ಬೀಜನ ನೀವು ಸ್ವಲ್ಪ ಲೇಟಾಗಿ ಹಾಕಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನನಗೆ ಈಗ ಗೊತ್ತಿರೋ ಪ್ರಕಾರ ಲೇಟು ನಮಗೆ ಮಳೆಗಳು ಲೇಟಾಗಿ ಬಂದಾಗ ಜೂನ್ ಜುಲೈ ಎಷ್ಟು ಆಗಸ್ಟ್ವರೆಗೂ ಹಾಕ್ಬೋದು ಸರ್. ಆಗಸ್ಟ್ವರೆಗೂ ಹಾಕ್ಬಿಟ್ಟು ಆಗಸ್ಟ್ ಆದರೂ ಪರವಾಗಿಲ್ಲ ಹಾಕ್ಬೋದು. ಚೆನ್ನಾಗಿ ಬಂದಿದೆ. ಆಮೇಲೆ ಈಕ್ವಲ್ ಆಗಿದೆ ನೋಡಿ. ನಮಗೆ ಒಂದು ತೆನೆ ಇದು ಆ ಥರ ಏನಿಲ್ಲ. ಈಕ್ವಲಾಗಿ ಕೊಯ್ಲಿಗೆ ಬಂದಿದೆ, ಈಕ್ವಲ್ ಆಗಿ ಡೆವಲಪ್ ಆಗಿದೆ. ನಮಗಿದು ಹಾರ್ವೆಸ್ಟ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ, ಪ್ರಾಸೆಸ್ ಮಾಡೋಕ್ಕೂ ಈಸಿ ಆಗುತ್ತೆ. ಒಂದೊಂದು ಸೈಜ್ ಬಂದಾಗ ಮತ್ತೆ ತಿರ್ಗಿ ನಾವು ಡಬಲ್ ಕೆಲಸ ಮಾಡಬೇಕಾದ್ರೆ 2 ಸಾರಿ ಕೊಯ್ಸೋದು, 3 ಸಾರಿ ಕೊಯ್ಸೋದು. ಇದೇನು ಯೂನಿಫಾರ್ಮ್ ಆಗಿದೆ. ಇದೊಂದು ಸೀಡ್ ಇದು ಬೆಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಟು ದಿ ನಮ್ಮ ಅನಿಲ್ ಸರ್ಗೆ, ಒಳ್ಳೆ ಸೀಡ್ ಕೊಟ್ಟಿರೋದಕ್ಕೆ. ಇನ್ನೊಂದೇನಪ್ಪ ಅಂದರೆ ಈಗ ನೀವೆಲ್ಲ ಸುಮಾರು ಜನ ರೈತರು ಬಂದಿದ್ರಿ, ಕೃಷಿ ಇಲಾಖೆಯವ್ರು ಬಂದಿದ್ದಾರಲ್ಲ. ಈ ತಳಿ ಹೆಸರು ಬಂದ್ಬಿಟ್ಟು ML 322 ಅಂತ, ML 322 ಅಂತ 322. ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ರಲ್ಲ ಡಿಲೇಡ್ ಸೋಯಿಂಗ್. ಈ ವರ್ಷ ನಮ್ಗೇನಾಯ್ತು, ಜೂನಲ್ಲಿ ಮಳೆ ಬರಲಿಲ್ಲ, ಜುಲೈಯಲ್ಲಿ ಬರಲಿಲ್ಲ, ಆಗಸ್ಟಲ್ಲಿ ಚೆನ್ನಾಗಿ ಬಂತು ಮಳೆ, ಆಗಸ್ಟ್ ಸೆಪ್ಟೆಂಬರ್ಲು ಮಳೆ ಬಂತು. ನೀವು ಆಗಸ್ಟಲ್ಲಿ ಹಾಕ್ತೀವಿ ಅಂತ ಹೇಳ್ತಾರೆ ಕೂಡ ಈ ತಳಿನ ಆಗ್ಬೋದು. ಅದು ಒಂದು. ಮತ್ತು ಇನ್ನೊಂದು ಬೇರೆದು ಕಂಪೇರ್ ಮಾಡಿದ್ರೆ ಇವ್ರು ಹೇಳಿದ್ರು ನೈಸರ್ಗಿಕವಾಗೇ ಮಾಡಿದ್ದೀವಿ ಅಂತ. ನೈಸರ್ಗಿಕವಾಗಿ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿರಲ್ಲ, ನೋಡ್ತಾ ಇದ್ರಲ್ವಾ ನೀವು. ಹೈಟ್ ಆಗಿರ್ಬೋದು
ಮತ್ತೆ ಅವ್ರು ಹೇಳಿದ್ರು ಒಂದೊಂದರಲ್ಲಿ ಒಂದು 8 ಕೌಲುಗಳಾಗಿರ್ಬೋದು. ಮತ್ತೆ ಇದ್ರದ್ದು ಲೆಂತ್ ಕೂಡ ನೋಡಿ, ಇದರಲ್ಲಿ ಕೂಡ ತೊಂಡೆಗಳು ಎಷ್ಟಿದಾವೆ ಅಂತ ಹೇಳಿದ್ರೂ ಉದ್ದನೂ ಇದೆ, ಮತ್ತೆ ಎಲ್ಲಾನು ಕೆಂಪರಾಗಿ. ಮತ್ತೆ ಇದನ್ನ ಏನಾದ್ರು ಪ್ರೊಸೆಸಿಂಗ್ ಮಾಡೋದಕ್ಕೆ ಬಹಳ ಈಸಿ. ನೀವು ತೆನೆ ಹಾಕ್ತಿರಲ್ಲ, ಕಾಳು ಈಸಿಯಾಗಿ ಬಿಡಿಸ್ಕೋಬಹುದು. ಮತ್ತೆ ಇದು ಸ್ವಲ್ಪ ಕಡ್ಡಿ ದಪ್ಪ ಬರೋದ್ರಿಂದ ಬೀಳೋದಿಲ್ಲ. ನಿಮ್ಗೆ ಏನಾದ್ರು ಬೇರೆ ತಳಿಗಳಲ್ಲಿ ಬಿದೋಗುತ್ತಲ್ಲ, ಮಳೆ ಬಿದ್ದಾಗ ಯೂರಿಯಾ ಹಾಕಿದಾಗ ಬಿದೋಗುತ್ತಲ್ಲ, ಆ ಥರದ್ದು ಬೀಳೋದು ಕೂಡ ಕಡಿಮೆ ಇರುತ್ತೆ. ಸೊ ಇದು ML 322 ಅಂತ ಹೇಳಿ. ಸೊ ಅವ್ರು ಬೀಜೋಪಚಾರ ಹೇಳಿದ್ರು ನೈಸರ್ಗಿಕವಾಗಿ ಬೀಜಾಮೃತ ಮಾಡೋವಂಥದ್ದು, ಇಲ್ಲ ಬೇರೆ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಅಜೋಸ್ಪರ್ಲಮ್ ಅಂತ ಸಿಗುತ್ತೆ. ಅದನ್ನು ನೀವು ಜಸ್ಟ್ ಕೂರಿಸ್ಬಿಟ್ಟು ಅದನ್ನು ಬಿತ್ತನೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಇವರು ಒಂದು ಜೀವಾಮೃತ ಒಂದ್ಸಲಿ ಕೊಟ್ರು ಸಾಕೋದು, ಇಲ್ಲಾಂದರೆ ಬರೀ ಘನ ಜೀವಾಮೃತ ಒಂದ್ಸಲಿ ಹಾಕಿದ್ರೆ ರಾಗಿಗೆ ಏನು ಬೇಕಾಗೇ ಇಲ್ಲ. ರಾಗಿ ಥರ ಬೆಳೆದ್ರೇ ಚೆನ್ನಾಗಿರೋದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ರಾಗಿನ ತರಕಾರಿ ಬೆಳೆದ, ಸೊ ಅದಕ್ಕೆ ಕೀಟಗಳು ಬರ್ತಾ ಇದ್ದಾವೆ, ರೋಗಗಳು ಬರ್ತಾ ಇದ್ದಾವೆ. ಮತ್ತೆ ಅದಕ್ಕೆ ನೀವು ಕೀಟನಾಶಕ ಒಂದು ಹೊಡಿಬೇಕು, ಮತ್ತೆ ಒಂದು ಶಿಲೀಂಧ್ರನಾಶಕ ಒಂದು ಹೊಡಿಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಏನು ಹೊಡೆದಿಲ್ಲ ಅವರು, ಯಾವ್ದು ಒಂದು ಕೀಟನಾಶಕ ಹೊಡೆದಿಲ್ಲ, ಒಂದು ಶಿಲೀಂಧ್ರನಾಶಕ ಹೊಡೆದಿಲ್ಲ. ರಾಗಿ ಫಸ್ಟ್ ಕ್ಲಾಸ್ ಆಗೈತೆ, ಖರ್ಚು ಕಮ್ಮಿ ಆಯ್ತು, ತುಂಬಾ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್ ಬೆಳೆ. ಇದ್ರಲ್ಲಿ ನೋಡಿ ಅಂದ್ರೆ ಒಂದೇ ಸಲ ಮೆಚುರಿಟಿ ಆಗುತ್ತೆ. ಅವ್ರದ್ದು ಪ್ರಾಬ್ಲಮ್ ಅಲ್ಲ, ಬೀಜಗಳು ಏನಾಗ್ತದೆ ಗೋಡೌನ್ಗೆ ಹೋದಾಗ ಅಲ್ಲಿ ಕಾಳು ಆಗ್ತವೆ.